ಮೇಡಮ್, ಈಗ ಮದುವೆಗಳು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ ನೋಡಿ. ಮುಂಚೆ ಎಲ್ಲ ಹಿರಿಯರು ಹೇಳ್ತಾ ಇದ್ರು, ಅವ್ನು ಕುಡುಕನೋ ಕುರುಡನೋ ಕುಂಟನೋ ಮದುವೆ ಆಗಿದೆ ಅವನ ಜೊತೆನೇ ಜೀವನ ಕಳಿತೀನಿ ಅನ್ನೋ ದಿನಗಳು ಬದಲಾಗಿ ಇವತ್ತು ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ಆದರೆ ಲೆಟ್ಸ್ ಗೆಟ್ ಅ ಡಿವೋರ್ಸ್ ಅಂತ ಇದ್ದಾರೆ. ಸೊ ಮನಸ್ಥಿತಿಗಳು ಬದಲಾಗ್ತಾ ಇದೆಯಾ ಅಥವಾ ಕಾಲಕ್ಕೆ ತಕ್ಕಂತೆ ಜನ ಅಪ್ಡೇಟ್ ಆಗ್ತಾ ಇದ್ದಾರೆ ಅನ್ಸುತ್ತಾ? ಇದು ಅಪ್ಡೇಟ್ಗಿಂತ ಹೆಚ್ಚಾಗಿ ಮನಸ್ಥಿತಿ ಆ ಥರ ಬದಲಾಗಿದೆ. ಹೆಂಗೆ ಅಂದರೆ ನೋಡು ನಿನ್ಗೆ ಅಲ್ಲಿ ಇರೋಕ್ಕಾಗಲಿಲ್ಲ ಅಂದರೆ ಬಿಟ್ಟು ಬಂದ್ಬಿಡು ಅನ್ನೋ ಥರದಲ್ಲಿ ಈಗ ಹೇಳ್ತಾರೆ ಪ್ಯಾರೆಂಟ್ಸ್ ಕೂಡ ಹಾಗೆ. ಆಮೇಲೆ ನಾವು ಎಲ್ಲನೂ ಒಂದು ಹುಡುಗಿ ಮೇಲೇ ಅಥವಾ ಹುಡುಗ ಬ್ಲೇಮ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅಲ್ಲಿ ಆ ಹುಡುಗನ ಮನೆಯಲ್ಲಿ ಯಾವ ಥರ ಅವ್ರು ಹೇಳ್ಕೊಟ್ಟಿರ್ತಾರೆ, ಹುಡುಗಿಯ ಮನೆಯಲ್ಲಿ ಅವ್ರ ಅಪ್ಬ್ರಿಂಗಿಂಗ್ ಹೇಗಿದೆ ಮತ್ತು ಅವಳ ಒಂದು ಮೆಂಟಲ್ ಕಂಡೀಷನ್ ಹೇಗಿದೆ. ಕೆಲವೊಂದು ಹೆಣ್ಮಕ್ಳು ಅಡ್ಜಸ್ಟೇ ಮಾಡ್ಕೊಳ್ಳೋದೇ ಇಲ್ಲ. ಆಮೇಲೆ ನಾನು ಬರೀ ಹೆಣ್ಮಕ್ಳು ಹೇಳ್ತಿಲ್ಲ, ಹುಡುಗರು ಸಹ ಅಷ್ಟೇ. ಅದಾದ ನಂತರ ಅವರಲ್ಲಿ ಸಾಕಷ್ಟು ಪ್ಯಾರನೋಯಾ ಕಂಡೀಷನ್ಸ್ ಇರ್ಬೋದು, ತುಂಬ ಅನುಮಾನದ ಸಮಸ್ಯೆಗಳಿರ್ಬೋದು. ಆಮೇಲೆ ನಾನು ಫ್ಲೈಟಲ್ಲಿ ಬರಬೇಕಾದ್ರೆ ಒಂದು ಹುಡುಗನನ್ನು ಮಾತಾಡಿಸ್ಬೇಕಾದ್ರೆ ಅರ್ಥ ಆಗಿದ್ದು, ತುಂಬ ಪೊಸೆಸಿವ್ನೆಸ್, ಒಬ್ಸೆಸಿವ್ನೆಸ್ ಮಟ್ಟದ ರಿಲೇಷನ್ಶಿಪ್ ಅವ್ರದ್ದು. 10 ನಿಮಿಷಕ್ಕೆ ಒಂದ್ಸತಿ ನೀನು ಹೇಗಿದ್ಯಾ, ಐ ಲವ್ ಯು ಅಂತ ಹೇಳ್ತಾ ಇರಬೇಕು, ನಿನ್ನನ್ನು ಮಾತಾಡಿಸ್ತಾ ಇರಬೇಕು ಅಂತ ಹುಡುಗಿ ಕಂಡೀಷನ್ ಹಾಕಿದಾಳಂತೆ. ಅಂದರೆ ಇಂಥ ಒಂದು ರಿಲೇಷನ್ಶಿಪ್ಪಲ್ಲಿ ಬದುಕೋದು ಎಷ್ಟು ಕಷ್ಟ. 6 ತಿಂಗಳಾಗಿದೆ ಮದುವೆ ಆಗಿ. ಅವ್ನು ನನಗೆ ಹೇಳ್ತಾ ಇದ್ದ, ಅಯ್ಯೋ ಮೇಡಮ್ ನನಗೆ ಸಾಕಾಗೋಗಿದೆ ಅಂತ. 6 ತಿಂಗಳಿಗೇನೆ ಸಾಕಾಗೋ ರೀತಿಯಲ್ಲಿ ಆ ಹುಡುಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಇದು ಎಲ್ಲವೂ ಒಂದು ರಿಲೇಷನ್ಶಿಪ್ ಅನ್ನೋದು ಏನಿದೆ, ನಾವು ಮದುವೆ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದೀವಿ. ಯಾಕಂದರೆ ಅದು ಡೈವರ್ಸ್ ಆಗುತ್ತೆ ಅನ್ನೋ ಥರದಲ್ಲಿ. ಇದೇ ಅಣ್ಣ ತಮ್ಮ, ಅಕ್ಕ ತಂಗಿಯರು, ಅಜ್ಜಿ ಮೊಮ್ಮಕ್ಕಳು ಎಲ್ಲರ ಮಧ್ಯೆಯಲ್ಲೂ ಇದೇ ಥರದ ಒಂದು ಟಫ್ ಕಷ್ಟದ ರಿಲೇಷನ್ಶಿಪ್ಸ್ ಇರುತ್ತೆ. ಅದರಲ್ಲೇ ಹೋಗ್ಲಿ ಬಿಡು ಅಂತ ಹೇಳಿ ಅವರು ಸುಮ್ಮನೆ ಆಗೋಗ್ತಾರೆ. ಮದುವೆ ಅಂದ್ರೆ ಹಂಗಲ್ಲ, ಅದು ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಅದರ್ ರೆಸ್ಪಾನ್ಸಿಬಿಲಿಟೀಸು. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡ್ತಾ ಇರೋದು. ಮೇಡಮ್ ನನಗೆ ಹುಡುಗನ ಫೇಶಿಯಲ್ ರಿಯಾಕ್ಷನ್ ನೋಡ್ಬೇಕಿತ್ತು. 5 ನಿಮಿಷದ ಮುಂಚೆ ಫೋನಲ್ಲಿ ಮಾತಾಡ್ತಿದ್ದ, ನಗ್ತಿದ್ದ, ನಗೋ ಥರದಲ್ಲಿ. ಆಮೇಲೆ ಏನು ಮರ 5 ನಿಮಿಷದಲ್ಲಿ ಇಷ್ಟೊಂದು ಫೇಶಿಯಲ್ ಚೇಂಜ್ ಆಯ್ತಂದರೆ ಅಷ್ಟು ಹಿಂಸೆ ಆಗಿಬಿಟ್ಟಿದೆ. ಈ ಫ್ಲೈಟಲ್ಲಿ ಸೈಡಲ್ಲಿ ಕಿಟಕಿ ಇದ್ರೆ ಇದನ್ನು ಜಂಪ್ ಮಾಡಿಬಿಡ್ಬೇಕು ಅಂತ ಅನಿಸ್ತಾ ಇದೆ. ಅಷ್ಟರ ಮಟ್ಟಕ್ಕೆ ಅವಳ ಜೊತೆ ನನಗಿರೋಕ್ಕೆ ಆಗ್ತಾ ಇಲ್ಲ. ನಿಂದು ಲವ್ ಮ್ಯಾರೇಜ್ ಅಲ್ವಾ ಅಂದರೆ ಮೂರು ತಿಂಗಳದ್ದು ಲವ್, ನನಗೆ ಇರೋಕ್ಕಾಗುತ್ತೆ, ಹೆಂಗೋ ಆಗೋಗುತ್ತೆ, ಚೆನ್ನಾಗಿತ್ತು ಅಂತ ಹೇಳಿ ಮದುವೆ ಮಾಡ್ಕೊಂಬಿಟ್ಟೆ, ಈಗ ನನಗೆ ಆಗೋದೇ ಇಲ್ಲ ಅಂತ. ಈ ಥರದ ಬೇರೆವಾದಂಥ ಮನಸ್ಥಿತಿಗಳು ಇದ್ದಾಗ ಒಂದು ರಿಲೇಷನ್ಶಿಪ್ಪನ್ನು ಇನ್ನೊಂದು ವ್ಯಕ್ತಿಗೆ ನಿಭಾಯಿಸೋದು ತುಂಬ ಕಷ್ಟ ಆಗ್ತದೆ. ಮುಂಚೆ ಹೇಳಿ ಕಳಿಸ್ತಾ ಇದ್ರು, ಏನೇ ಆದರೂ ಗಂಡನ ಮನೆಯೇ ಸ್ವರ್ಗ, ಅಲ್ಲೇ ಇರಬೇಕು, ನೀನು ಅಲ್ಲಿಂದನೇ ಏನೇ ಆದ್ರೂ ನಿನ್ನ ಸತ್ರು ಅಲ್ಲೇ ಇರಬೇಕು, ಏನಾದರೂ ವಾಪಸ್ ಬರೋಂಗಿಲ್ಲ, ಹೀಗೆಲ್ಲ ಹೇಳಿದಾಗ ಆಮೇಲೆ ಅಲ್ಲಿ ವಿದ್ಯೆನೂ ಕಡಿಮೆ ಇತ್ತು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು ಕಡಿಮೆ ಇತ್ತು. ಆಮೇಲೆ ಅದಾದ್ಮೇಲೆ ಅವ್ರು ಎಲ್ಲಿ ಹೋಗ್ಬೇಕು ಅನ್ನೋದು ಇರ್ತಿರ್ಲಿಲ್ಲ, ವಾಪಸ್ ಬಂದರೆ ಮನೆಗೆ ಸೇರಿಸಲ್ಲ, ಈ ಥರದ್ದೆಲ್ಲ ಇದ್ದಾಗ ಅವ್ರ ಮೇಲೆ ಒಂದು ಬ್ಲಾಕ್ ಇತ್ತು, ಒಂದು ಇದು ದಾರಿ ಇರಲಿಲ್ಲ ಅವ್ರಿಗೆ, ರೌಂಡ್ ಮೇಲೆ ಸುತ್ತದಂಗೆ ಇರ್ತಿತ್ತು, ಏನು ಮಾಡೋಕ್ಕಾಗಲ್ಲ. ಈಗ ಎಲ್ಲವೂ ಇದೆ, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸು, ವಿದ್ಯೆ, ಏನು ಬೇಕಾದ್ರೂ ಮಾಡ್ಬೋದು. ಹಾಗಿದ್ದಾಗ ಒಂದು ರಿಲೇಷನ್ಶಿಪ್ನ ಸಾಧ್ಯವಾದಷ್ಟು ತೊರೆದು ಹೋಗುವಂಥದ್ದು ಅವರು ಆ ಡಿಸಿಷನನ್ನು ತೊಗೊತಾರೆ. ಓಕೆ, ಈಗ ತಾನೇ ನಮ್ಮ ಜೊತೆಗೆ ಹೈಕೋರ್ಟ್ ವಕೀಲರು ಮಂಜುನಾಥ್ ಅವರು ಜಾಯ್ನ್ ಆಗಿದ್ದಾರೆ. ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್, ಈ ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸ್ ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ಕೇಳ್ತೀನಿ ನಾನು. ಹೌದು, ಜಾಸ್ತಿ ಆಗ್ತಾ ಇದೆ ಅಂತಂದರೆ ಜಾಸ್ತಿ ಅಲ್ಲ, ಅತಿಯಾಗಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಆ ಒಂದು ಬಾಂಡೇಜ್ ಹೊರಟೋಗ್ತಾ ಇದೆ. ಮದುವೆ ಆಗಿದ 3 ದಿವಸಕ್ಕೆ ಭಿನ್ನಾಭಿಪ್ರಾಯ ಬಂದವರು ಉಂಟು. ತಮಗೆ ಆಶ್ಚರ್ಯ ಆಗ್ಬೋದು, ಹನಿಮೂನ್ಗೆ ಜೊತೆಯಲ್ಲಿ ಹೋಗಿ ಜಗಳ ಆಡ್ಕೊಂಡು ಬೇರೆಯಾಗಿ ವಾಪಸ್ ಬಂದಿರೋದು ಉಂಟು. ಅಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯ ಆಗ್ತಾ ಇದೆ. ಇವತ್ತು ಫ್ಯಾಮಿಲಿ ಕೋರ್ಟ್ಗಳು ಕ್ರೌಡೆಡ್ ಆಗಿದೆ. ನೀವು ಅಲ್ಲಿಗೆ ಬಂದು ನೋಡಿದ್ರೆ ಜಾತ್ರೆನ ಇದು ಅಂತ ಅನಿಸುವಷ್ಟರ ಮಟ್ಟಿಗಾಗಿದೆ. 3 ದಿವಸಕ್ಕೆ ಮದುವೆಗಳು ಮುರಿದು ಬೀಳುತ್ತೆ, 3 ತಿಂಗಳಿಗೆ ಬೀಳುತ್ತೆ. ಈ ರೀತಿಯ ಒಂದು ಭಿನ್ನಾಭಿಪ್ರಾಯ ಇದು ಬಹಳಷ್ಟು ಜನಗಳ ಸಹನೆ, ಬಹಳ ನಮಗೆ ಅನಿಸಿರೋದು ವಕೀಲರಾಗಿ ಸಹನೇನೇ ಇಲ್ಲ ಜನಗಳಿಗೆ. ಯಾರಿಗೂ ಪೇಷನ್ಸ್ ಇಲ್ಲ. ಯಾರಿಗೂ ಬಾಳುವುದಕ್ಕಿಂತ ಅವರ ಬದುಕು ಬೇರೆ, ಮಟೀರಿಯಲಿಸ್ಟಿಕ್ ವೆಲ್ಫೇರ್ ಎಲ್ಲ ಬಂದುಬಿಡಬೇಕು, ತಕ್ಷಣವೇ ಮಾಡಬೇಕು, ಈ ರೀತಿಯ ಒಂದು ಮನೋಭಾವದಿಂದ ಆಗಿದೆ. ಆಮೇಲೆ ತುಂಬ ಮನಿ ಓರಿಯೆಂಟೆಡ್, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿರ್ತಾರೆ, 10 ರೂಪಾಯಿಗೆ ಅವರು ತಮ್ಮ ಜಿಪುಣತನ ತೋರಿಸ್ತಾರೆ. ಹಾಗಾಗಿ ಭಿನ್ನಾಭಿಪ್ರಾಯಗಳು ವಿಪರೀತ ಆಗಿದೆ. ಆಮೇಲೆ ಇಂಟರ್ಫಿಯರೆನ್ಸ್ ಆಫ್ ಪೇರೆಂಟ್ಸ್ ಇಂಟರ್ಫಿಯರೆನ್ಸು. ಮಗಳಿಗೆ ಬೆಳಗ್ಗೆ ಫೋನ್, ಕಾಫಿ ಕುಡಿದ್ಯಾ ಅಂತ ಒಂದು ಫೋನ್ ಮಾಡ್ತಾರೆ, ತಿಂಡಿ ತಿಂದಿಯಾ ಅಂತ ಒಂದು ಫೋನ್ ಮಾಡ್ತಾರೆ. ಅದನ್ನೆಲ್ಲ ಬಿಡಬೇಕು, ಅವ್ರ ಪಾಡಿಗೆ ಅವ್ರು ಬದುಕೋಗಿ ಬಿಡಬೇಕು, ಸ್ವತಂತ್ರವಾಗಿ ಬದುಕೋಗಿ ಬಿಡಬೇಕು. ಈ ಎಲ್ಲ ಕಾರಣಗಳಿಗೆ ಇದು ಎಲ್ಲ ಒಟ್ಟಾರೆ ಆಗಿದೆ. ಹಣದ ಆಸೆ,
ಮತ್ತು ಬರೀ ದುಡ್ಡಿನಿಂದೇನೆ ಜೀವನ, ಒಂದು ಭಾವನಾತ್ಮಕ ಸಂಬಂಧಗಳೇ ಇಲ್ಲ. ಸಂಬಂಧಗಳೆಲ್ಲ ವ್ಯಾವಹಾರಿಕ ಆಗಿದೆ. ನೋಡಿ, ಸಂಬಂಧಗಳಲ್ಲಿ 2 ಥರ ಇದೆ, ತಮಗೆ ಗೊತ್ತಿದೆ, ಭಾವನಾತ್ಮಕ ಸಂಬಂಧ ಮತ್ತು ವ್ಯಾವಹಾರಿಕ ಸಂಬಂಧ ಅಂತ. ಇಲ್ಲಿ ದಂಪತಿಗಳ ನಡುವೆ ಇರಬೇಕಾಗಿದ್ದು ಭಾವನಾತ್ಮಕ ಸಂಬಂಧ, ಅದು ವ್ಯಾವಹಾರಿಕ ಸಂಬಂಧ ಆಗ್ತಾ ಬದಲಾಗಿದೆ. ನೀನು ಸಂಬಳ ತರ್ತೀಯಲ್ವಾ, ಹಾಲಿಗೆ ನೀನು ಕೊಡು, ನ್ಯೂಸ್ ಪೇಪರಿಗೆ ನಾನು ಕೊಡ್ತೀನಿ. ಅಂದ್ರೆ ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ತಪ್ಪ ಆ ಮಟ್ಟಿಗೆ ಜನ ಹೊಂಟಿರ್ಲಿ. ಹಿಂದೆ ಆಗಲ್ಲ. ಒಂದೇ ಇಂಗ್ಲೀಷಲ್ಲಿ ಒಂದು ಪ್ರಾವರ್ಬ್ ಹೇಳ್ತಾರೆ, ಹಸ್ಬೆಂಡ್ಸ್ ಪಾಕೆಟ್ ಈಸ್ ಇನ್ ವೈಫ್ಸ್ ಪರ್ಸ್ ಅಂತ. ಹಾಗಿತ್ತು ಕಾಲ. ಯಾರು ಯೋಚನೆ ಮಾಡ್ತಾ ಇರಲಿಲ್ಲ. ಈಗ ಆ ಥರದ್ದೆಲ್ಲ ಏನೂ ಇಲ್ಲ. ಎಷ್ಟರ ಮಟ್ಟಿಗೆ ಆಶ್ಚರ್ಯ ಆಗುತ್ತೆ ಅಂದರೆ, ಎಷ್ಟು ದಿವಸಕ್ಕೆ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. ಅಷ್ಟು ಬೇಗ ಭಿನ್ನಾಭಿಪ್ರಾಯ ಬರುತ್ತೆ. ಬೇರೆ ಬೇರೆ ಕಾರಣ, ಸಾಮಾಜಿಕ ಕಾರಣಗಳಿದೆ, ಆರ್ಥಿಕ ಸ್ವಾವಲಂಬನೆ ಇದೆ, ಅದೊಂದು ಕಾರಣ. ಏನು ಬಿಟ್ಟರೆ ಏನಾಗುತ್ತೆ, ನಾನು ಬದುಕಬಲ್ಲೆ ಎನ್ನುವಂಥ ಒಂದು ಅತಿಯಾದ ಆತ್ಮವಿಶ್ವಾಸ, ಆತ್ಮವಿಶ್ವಾಸ ಅನ್ನೋಕ್ಕಲ್ಲ, ಅತಿಯಾದ ಆತ್ಮವಿಶ್ವಾಸ, ಈ ಎಲ್ಲ ಕಾರಣಗಳು ಒಗ್ಗೂಡಿ ಇವತ್ತು ಕೌಟುಂಬಿಕ ಸಮಸ್ಯೆಗಳು ಭಾಳ ಎತ್ತರಕ್ಕೆ ಹೋಗಿದೆ. ಮತ್ತೊಂದು ವಿಚಾರ ಅಂತಂದರೆ, ಇವತ್ತು ನ್ಯಾಯಾಲಯಗಳಲ್ಲಿ ಇರುವಂಥ ಪ್ರಕರಣಗಳಲ್ಲಿ ಅತ್ಯಂತ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು, ಅತ್ಯಂತ ಹೆಚ್ಚು ಕ್ರೌಡೆಡ್ ಕೋರ್ಟ್ಸ್ ಆಗಿರುವಂಥದ್ದು ಇವತ್ತು ಫ್ಯಾಮಿಲಿ ಕೋರ್ಟ್. ಹಾಗಾಗಿ ಆ ದಿಕ್ಕಿನಲ್ಲಿ ಸಮಾಜ ಹೋಗ್ತಾ ಇದೆ. ಇದು ಆರೋಗ್ಯಕರವಾದಂಥ ಬೆಳವಣಿಗೆ ಅಂತೂ ಅಲ್ಲ. ಇದು ನಿಜಕ್ಕೂ ಯಾರಿಗೂ ಮತ್ತು ಇದರಿಂದ ಶಾಂತಿ ನೆಮ್ಮದಿನೂ ಇರಲ್ಲ. ಸಂಸಾರಗಳಲ್ಲಿ ಫಸ್ಟು ಮನೆ ಚೆನ್ನಾಗಿರ್ಬೇಕು. ಮನೇಲಿ ನೆಮ್ಮದಿ ಇದ್ದರೆ ಹೊರಗೆ ಏನು ಬೇಕಾದರೂ ಮಾಡ್ಬೋದು. ಆ ಮನೆ ನೆಮ್ಮದಿನೇ ಜನಗಳಿಗೆ ಇವತ್ತು ಸಿಗ್ತಾ ಇಲ್ಲ, ಇಬ್ಬರಿಗೂ. ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಆಮೇಲೆ ಬಹಳ ಮುಖ್ಯವಾಗಿ ಅಂತಂದರೆ, ನೀವು ಕೇಳ್ಬೋದು ಯಾರು ತಪ್ಪಿರುತ್ತೆ ಅಂತ. ಖಂಡಿತವಾಗಿಯೂ ನಾವು ಆ ರೀತಿ ಬೈಫರ್ಕೇಟ್ ಮಾಡೋಕ್ಕೆ ಆಗೋದು ಸಾಧ್ಯನೇ ಇಲ್ಲ. ಯಾಕೆಂದರೆ ತಪ್ಪು ಕೆಲವು ಕೌಟುಂಬಿಕ ಒಂದು ಭಿನ್ನಾಭಿಪ್ರಾಯಗಳಲ್ಲಿ ಗಂಡನ ತಪ್ಪಿರುತ್ತೆ, ಕೆಲವುದರಲ್ಲಿ ಹೆಣ್ಮಕ್ಳು ತಪ್ಪಿರುತ್ತೆ. ಇಬ್ಬರದು ಕಾಂಟ್ರಿಬ್ಯೂಷನ್ ಇದೆ ಸಮಾಜಕ್ಕೆ ಇವತ್ತು, ಇಬ್ಬರದು ಅಂತ. ಕೆಲವೊಮ್ಮೆ ಇಬ್ಬರದು ತಪ್ಪಿರುತ್ತೆ, ಕೆಲವೊಮ್ಮೆ ಇಬ್ಬರು ತಪ್ಪು ಇರೋದಿಲ್ಲ. ಬೇರೆ ಯಾರೋ ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶದಿಂದ, ಇಟ್ ಮೇ ಬಿ ದೇರ್ ಪೇರೆಂಟ್ಸ್, ಇಟ್ ಮೇ ಬಿ ದೇರ್ ರಿಲೇಟಿವ್ಸ್, ಇಟ್ ಮೇ ಬಿ ದೇರ್ ಫ್ರೆಂಡ್ಸ್, whoever it may be, because of their interference there will be dispute in families. ಇದನ್ನು ಇವರಿಬ್ಬರು ಅರ್ಥ ಮಾಡ್ಕೋಬೇಕು. ಇದು ಬೇರೆಯವ್ರಿಗೊಂದು ಅವಕಾಶ ಕೊಡಬಾರ್ದು ಅವ್ರ ಕುಟುಂಬದ ಮಧ್ಯೆ ಪ್ರವೇಶ ಮಾಡೋಕ್ಕೆ. ನಾವು ಇದೀವಿ, ತಾಳ್ಮೆಯಿಂದ ಬದುಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಾದರೆ ಸ್ವಲ್ಪ ಪರವಾಗಿಲ್ಲ. ಮದುವೆ ಆದಮೇಲೆ ಮಕ್ಕಳಾದರೆ ಸ್ವಲ್ಪ ಅವರ ಭಿನ್ನಾಭಿಪ್ರಾಯ ಕಡಿಮೆ ಆಗೋದು, ಮಗು ಮೇಲೆ ಗಮನ ಆಗುತ್ತೆ. ಆದರೆ ದುರದೃಷ್ಟಕರ ಅಂದರೆ ಮಕ್ಕಳ ಆದಮೇಲೂ ಅವರಲ್ಲಿ ಸಾಮರಸ್ಯ ಬರದೇ ಇರುವಂಥ ಪ್ರಸಂಗಗಳು ಕೂಡ ಇದೆ. ಓಕೆ.